ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮೊಟ್ಟೆ ಮಸಾಲ ಹೆಂಗೆ ಮಾಡೋದಂತ ಹೇಳಿ ನೋಡೋಣ ಬರ್ರಿ. ಮೊಟ್ಟೆ ಮಸಾಲ ಮಾಡೋಕ್ಕಂಥೇಳಿ ನಾವು 8 ಮೊಟ್ಟೆಯನ್ನು ತೊಗೊಂಡೇವ್ರಿ. ಈ ಮೊಟ್ಟೆಯನ್ನು ನಾವು ಮೊದಲು ಬಾಯ್ಲ್ಡ್ ಮಾಡ್ಕೋಬೇಕ್ರಿ. ಹಂಗಂಥೇಳಿ ಒಂದು ಪಾತ್ರೆಯೊಳಗೆ ನೀರು ಹಾಕಿ ಅದರೊಳಗೆ 8 ಮೊಟ್ಟೆಯನ್ನು ಹಾಕಿ ನಾವು ಕುದಿಯಾಕ ಇಡಬೇಕ್ರಿ. ಇದು ಸ್ವಲ್ಪ ಜಲ್ದಿ ಕುದಿಲಿ ಅಂಥೇಳಿ ನಾವು ಕಲ್ಲುಪ್ಪನ್ನು ಹಾಕ್ಕೊಂಡೇವ್ರಿ. 10 ರಿಂದ 15 ನಿಮಿಷದವರೆಗೂ ನಾವು ಎಗ್ಗನ್ನು ಬಾಯ್ಲ್ಡ್ ಮಾಡಿ ಇಟ್ಕೋಬೇಕ್ರಿ. ಈಗ ಇದನ್ನು ಕುದಿಯಾಕೆ ಇಟ್ಟೀನಿ. ಈ ಮೊಟ್ಟೆಗೆ ಮಸಾಲ ಮಾಡ್ಬೇಕಂಥೇಳಿ ನಾನು 3 ದೊಡ್ಡದಾದಂಥ ಈರುಳ್ಳಿ, 2 ಟೊಮೆಟೊ, ಹಸಿ ಕೊಬ್ಬರಿ, ಕೊತ್ತಂಬರಿ, ಕರಿಬೇವನ್ನು ತೊಗೊಂಡೇನ್ರಿ. ಧನಿಯಾ ಕಾಳು, ಚಕ್ಕೆ, 2 ಪಲಾವ್ ಎಲೆ, ಏಲಕ್ಕಿ ಲವಂಗ, ಚಕ್ರ ಮೊಗ್ಗು, ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೋಬೇಕ್ರಿ. ಅಂದ್ರೆ ಮಸಾಲೆ ಪೂರ್ತಿಯಾಗಿ ರೆಡಿ ಆಗುತ್ತೆ. ಈ ಮಸಾಲ ರೆಡಿ ಮಾಡ್ಕೋಬೇಕಂತಂದ್ರೆ ನಾವು ಮೊದಲು ಗ್ಯಾಸಿನ ಮೇಲೆ ಒಂದು ಬಾಳ್ಗಿಯನ್ನು ಇಟ್ಕೋಬೇಕ್ರಿ. ನಾವೇನು ಹಸಿ ಕೊಬ್ಬರಿ ತೊಗೊಂಡಿದ್ವಲ್ರಿ ಅದನ್ನು ಹಾಕಿ ಸ್ವಲ್ಪ ಅಡುಗೆ ಎಣ್ಣೆಯನ್ನು ಹಾಕಿ ನಾವು ಹುರ್ಕೋಬೇಕ್ರಿ. ಪೂರ್ತಿ ಹೊತ್ತುವಂಗೆ ಹುರಿಬಾರ್ದು, ಮೀಡಿಯಮ್ ನಾವು ಹುರಿದು ಇಟ್ಕೋಬೇಕ್ರಿ. ಆಮೇಲೆ ನಾವೇನು ಹೆಚ್ಚಿಟ್ಕೊಂಡಿದ್ವಲ್ರಿ ಈರುಳ್ಳಿ ಅದನ್ನು ಸಹಿತ ಹಸಿ ವಾಸನೆ ಹೋಗೋವರೆಗೂ ನಾವು ಸ್ವಲ್ಪ ಅಡುಗೆ ಎಣ್ಣೆಯನ್ನು ಹಾಕಿ ಹುರ್ಕೋಬೇಕ್ರಿ. ನಾವು ಟೇಸ್ಟಿಗೆ ಅಂಥೇಳಿ ಒಂದು 4 ಹಸಿಮೆಣ್ಸಿನ್ಕಾಯಿನ ತೊಗೊಂಡೇವ್ರಿ. ಅದನ್ನು ಸಹಿತ ಹಾಕ್ಕೋಬೇಕು. ಟೊಮೆಟೊನು ಸಹಿತ ಹಾಕಿ ಇನ್ನೊಂದು ಸ್ವಲ್ಪ ಅಡುಗೆ ಎಣ್ಣೆಯನ್ನು ಹಾಕಿ ನಾವು ಪೂರ್ತಿಯಾಗಿ ಹುರ್ಕೋಬೇಕ್ರಿ. ಯಾಕಂದ್ರೆ ಅದು ಈರುಳ್ಳಿ ಹಸಿ ವಾಸನೆ ಇರ್ತೈತಲ್ರಿ, ಹಾಗಾಗಿ ಪೂರ್ತಿಯಾಗಿ ಹಸಿ ವಾಸನೆ ಹೋಗೋವರೆಗೂ ನಾವು ಹುರ್ಕೋಬೇಕು. ಮತ್ತು ಮಸಾಲೆಗೆ ಏನೇನು ಚಕ್ಕಿ, ಏಲಕ್ಕಿ, ಲವಂಗ ಎಲ್ಲ ತೊಗೊಂಡಿದ್ವಲ್ರಿ ಅದನ್ನು ಸಹಿತ ಬಾಳ್ಗಿ ಒಳಗೆ ಹಾಕಿ ನಾವು ಹುರ್ಕೋಬೇಕ್ರಿ. ನೋಡಿರಿ ಪೂರ್ತಿಯಾಗಿ ಹುರಿದೈತಿ. ಇದನ್ನು ಒಂದು 5 ನಿಮಿಷ ಆರಾಕಿಟ್ಟು ತಣ್ಣಗಾದ ನಂತರ ಇದನ್ನು ನಾವು ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೋಬೇಕ್ರಿ. ಇದ್ರೊಳಗೆ ಯಾವುದೇ ರೀತಿ ಹಳಕ್ಕೆ ಇಲ್ದಂಗೆ ಅಂದ್ರೆ ಗಟ್ಟಿ ಕೊಬ್ಬರಿ ಉಳಿದ್ಲಾರಂಗೆ ನಾವು ಸಣ್ಣಗೆ ರುಬ್ಕೋಬೇಕ್ರಿ. ಅಂದ್ರೆ ಸಣ್ಣಗೆ ರುಬ್ಕೊಂಡಿಪ್ಪ ಅಂತಂದ್ರೆ ಮಸಾಲ ಪೂರ್ತಿಯಾಗಿ ಚಲೋ ಅನಿಸ್ತೈತ್ರಿ. ಆಮೇಲೆ ನೀವು ಎಗ್ ಒಳಗೆ ವೆರೈಟಿನೂ ಮಾಡ್ಕೋಬೋದ್ರಿ. ಮಕ್ಕಳಿಗೆ ಅಂಥೇಳಿ ಹಂಗೆ ಬಾಯ್ಲ್ಡ್ ಮಾಡಿನೂ ಕೊಡ್ಬೋದ್ರಿ. ಇಲ್ಲಪ್ಪ ಚಪಾತಿ ರೊಟ್ಟಿ ಒಳಗೆ ನೀವು ವೆರೈಟಿಯಾಗಿನೂ ನೀವು ಎಗ್ ಮಸಾಲಾನ ರೆಡಿ ಮಾಡ್ಕೋಬೋದ್ರಿ. ನೋಡಿರಿ ಇದನ್ನು ಮಿಕ್ಸಿ ಮಾಡ್ಕೊಂಡೇನು ನಾನು. ಈಗ ರೆಡಿ ಆಗೈತಿ ನೋಡಿರಿ, ಈ ರೀತಿ ಆಗೈತಿ. ಇದಕ್ಕೆ ನಾನು ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡೇನ್ರಿ. ಮತ್ತು ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಹಾಕ್ಕೊಂಡು ಮತ್ತು ಗ್ರೈಂಡ್ ಮಾಡ್ಕೋತೀನಿ ರೀ. ಯಾಕಂದ್ರೆ ನಾನು ಆಗಲೇ ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ನಿ ರೀ. ಮತ್ತು ಅಚ್ಚ ಖಾರದ ಪುಡಿನೂ ಸಹಿತ ಹಾಕ್ಕೊಂಡೇನಿ. ನಿಮಗೆ ಬೇಕಂದ್ರೆ ಹಸಿ ಖಾರದ್ದು ಮಾಡ್ಕೋಬೋದು, ಬ್ಯಾಡಪ್ಪ ಅಂತಂದ್ರೆ ನೀವು ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಸಹಿತ ಮಾಡ್ಕೋಬೋದು. ನೋಡಿರಿ ಈ ರೀತಿಯಾಗಿ ಮಸಾಲ ರೆಡಿ ಆಗೈತಿ. ಆಗಲ್ಲೇ ಬಾಯ್ಲ್ಡ್ ಮಾಡಿ ಇಟ್ಕೊಂಡಿದ್ವಲ್ರಿ ಅದ್ರ ಮ್ಯಾಲಿನ ಸಿಪ್ಪೆ ಎಲ್ಲನೂ ನಾನು ತೆಗ್ದೇನ್ರಿ. ತೆಗೆದು ಇಟ್ಕೊಂಡೇನಿ. ಈಗ ಇವನ್ನ ಎಣ್ಣೆಯೊಳಗೆ ಫ್ರೈ ಮಾಡ್ಬೇಕ್ರಿ. ಹಂಗಂಥೇಳಿ ನಾವು ಮೊದಲ ಮೊಟ್ಟೆಯನ್ನು ಚಾಕುವಿನಿಂದ ಒಂದು 4 ಭಾಗ ಕಟ್ ಮಾಡ್ಕೋಬೇಕ್ರಿ. ಕಟ್ ಮಾಡ್ಕೋಬೇಕಂದ್ರೆ ಪೂರ್ತಿಯಾಗಿ ಕಟ್ ಮಾಡೋದಲ್ರಿ, ಹಂಗೆ ಅಂದ್ರೆ ಮಸಾಲ ಮಾಡಿದ್ದು ಅದ್ರೊಳಗೆ ಹೋಗಲಿ ಅಂಥೇಳಿ ಮ್ಯಾಲಿನ ಒಂದು 4 ಕಡೆ ನಾನು ಕಟ್ ಮಾಡಿ ಇಟ್ಕೊಂಡೇನ್ರಿ. ಅಂದ್ರೆ ನಾವೇನು ಮಸಾಲ ಮಾಡ್ಕೊಂಡಿರ್ತೀವಲ್ಲ ಅದು ಪೂರ್ತಿಯಾಗಿ ಒಳಗೆ ಹೋಗಲಿ ಅಂಥೇಳಿ ಮಾಡ್ಕೊಂಡೇವ್ರಿ. ಈಗ ನಾವು ಗ್ಯಾಸಿನ ಮೇಲೆ ಒಂದು ಬಾಳ್ಗೆಯನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆಯನ್ನು ಹಾಕ್ಕೊಂಡೇನ್ರಿ. ಆ ಅಡುಗೆ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಕೆಂಪು ಖಾರ ಹಾಕ್ಕೊಂಡು ನಾವು ಏನು ಎಗ್ ತೊಗೊಂಡಿದ್ವಲ್ರಿ ಅವನ್ನ ಅದ್ರೊಳಗೆ ಹಾಕಿ ಫ್ರೈ ಮಾಡ್ಕೋಬೇಕ್ರಿ. ಸ್ವಲ್ಪ ಕೆಂಪಾಗುವವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಅಂದ್ರೆ ಅದ್ರ ಮಸಾಲೆ ಎಲ್ಲನೂ ಆ ಎಗ್ ಒಳಗೆ ಹೋಗುವವರೆಗೂ ನಾವು ಫ್ರೈ ಮಾಡ್ಕೋಬೇಕ್ರಿ. ಈಗ ಅದೇ ಪ್ಯಾನಲ್ಲೊಳಗೆ ನಾವು ಮತ್ತು ಸ್ವಲ್ಪ ಅಡುಗೆ ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, 2 ಪಲಾವ್ ಎಲೆ ತೊಗೊಂಡಿದ್ವಲ್ರಿ ಅದನ್ನು ಹಾಕ್ಕೋಬೇಕ್ರಿ. ಅದನ್ನು ಹಾಕ್ಕೊಂಡು ಬಿಸಿ ಮಾಡ್ಕೊಂಡು ಆದಮೇಲೆ ನಾವು ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ರಿ ಮಸಾಲೆನ ಅದನ್ನು ಹಾಕ್ಕೋಬೇಕ್ರಿ. ಅದನ್ನು ಹಾಕ್ಕೊಂಡು ಪೂರ್ತಿಯಾಗಿ ಎಣ್ಣೆಯೊಳಗೆ ನಾವು ಕುದಿಸ್ಬೇಕ್ರಿ. ಅಂದ್ರೆ ಅದು ಸ್ವಲ್ಪ ಎಣ್ಣೆ ಬಿಡಬೇಕ್ರಿ, ಅಲ್ಲಿವರೆಗೂ ನಾವು ಕುದಿಸ್ಬೇಕು. ಈಗ ನಾವು ಎಗ್ ಮಸಾಲಾನ ಹಾಕ್ಕೋಬೇಕ್ರಿ. ನೀವು ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಮಾಡ್ಕೋಬೋದ್ರಿ, ಇಲ್ಲಪ್ಪ ಗಟ್ಟಿ ಬೇಕಂದ್ರೆ ಗಟ್ಟಿನೂ ಮಾಡಿ
ಇಟ್ಕೋಬೋದು ರೀ. ನೋಡಿರಿ ಕುದಿ ಆತೈತಿ. ಅದಕ್ಕೆ ನಾವು ಏನು ಬಾಯ್ಲ್ಡ್ ಮಾಡಿ ಇಟ್ಕೊಂಡಿದ್ವಲ್ರಿ ಎಗ್ಗನ್ನು ಹಾಕ್ಕೋಬೇಕು ರೀ. ಅದು ಕುದ್ದಾದಮೇಲೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು ರೀ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.